ಅದಾಗಲೇ ಸಂಜೆ ಆಗುವ ಹೊತ್ತಿಗೆ ಮದುವೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬಂದಿದ್ದರು ಸುಕನ್ಯಾ ಮತ್ತು ಪತಿ ಶಂಕರ್. ತುಂಬ ದಿನಗಳ ನಂತರ ಬಹಳ ಅಪರೂಪಕ್ಕೆ ಬಂದಿದ್ದವರನ್ನು ಸಾವಿತ್ರಿ ಹಾಗೂ ಶ್ರೀಪತಿಗಳು ಅವರುಗಳೊಂದಿಗೆ ಮಾತಿಗೆ ಇಳಿದಿದ್ದರು. ಸಾವಿತ್ರಿಯವರು ಬಂದವರಿಗೆ ಸ್ಪೆಷಲ್ ಅಡುಗೆ ಮಾಡುತ್ತಾ ಅಕ್ಕ ಸುಕನ್ಯಾ ಜೊತೆಗೆ ಅಡುಗೆ ಮನೆಯಲ್ಲಿ ಮಾತಿಗೆ ಇಳಿದರೆ, ಪತಿ ಶ್ರೀಪತಿ ಮತ್ತು ಶಂಕರ್ ಹಾಲ್ನಲ್ಲಿ ಸಾಕಷ್ಟು ಹರಟುತ್ತಾ ಕುಳಿತಿದ್ದರು. ಸುಕನ್ಯಾರವರು ತಮ್ಮ ಮಕ್ಕಳ ಬಗ್ಗೆ ಮಾತನಾಡುತ್ತಾ ಆರುಷಿ ಬಗ್ಗೆ ತಂಗಿ ಸಾವಿತ್ರಿಯವರನ್ನು ಕೇಳಿದರು. ಅವಳ ಜಾತಕವನ್ನು ತೋರಿಸಿದ್ದೀರಾ? ಮದುವೆ ಮಾಡೋ ಯೋಚನೆ ಏನಾದರೂ ಇದೆಯಾ ಎಂದು. ಅದಕ್ಕೆ ಆ ಅಕ್ಕ, ತೋರಿಸಿದ್ವಿ, ಏನೂ ತೊಂದರೆ ಇಲ್ವಂತೆ, ಒಳ್ಳೆ ಹುಡುಗ ಸಿಗುತ್ತಾನೆ, ಒಳ್ಳೆ ಮನೆಗೆ ಮದುವೆಯಾಗಿ ಹೋಗುತ್ತಾಳೆ ಅಂತ ಹೇಳಿದ್ರು. ಆದರೆ ಒಂದು ಸಣ್ಣ ದೋಷ ಇದೆ, ಅದನ್ನು ಪ್ರತಿದಿನ ತುಳಸಿ ಕಟ್ಟೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ಹೂವಿಂದ ಶೃಂಗರಿಸಿ ಆರ್ಗ್ಯವನ್ನು ಬಿಟ್ಟು ಪೂಜೆ ಮಾಡಿದರೆ ಸರಿ ಹೋಗುತ್ತದೆ ಎಂದು ಹೇಳಿದ್ದಾರೆ ಎಂದರು ಸಾವಿತ್ರಿಯವರು. ಓ ಹೌದಾ, ಪರವಾಗಿಲ್ಲ ಬಿಡು, ನಮ್ಮನೇಲಿ ಅದನ್ನು ಮುಂದುವರಿಸಲಿ, ಪೂಜೆಗೆ ಏನೆಲ್ಲ ಬೇಕೋ ರೆಡಿ ಮಾಡಿ ಕೊಡುತ್ತೇನೆ ಎಂದರು ಸುಕನ್ಯಾ. ಇಬ್ಬರೂ ಸೇರಿ ಅಡುಗೆ ಮಾಡಿದರು. ಆರುಷಿ ಕೂಡ ಅವರಿಬ್ಬರಿಗೆ ಸಹಾಯ ಮಾಡಿದಳು. ಎಲ್ಲರೂ ಒಟ್ಟಿಗೆ ಊಟ ಮಾಡಲು ಕೂತಿದ್ದರು. ನನಗೆ ಸ್ವಲ್ಪ ಸಾಕು, ಮಧ್ಯಾಹ್ನದ ಮದುವೆ ಊಟನೇ ಇನ್ನೂ ಕರಗಲಿಲ್ಲ ಎಂದು ಹೇಳಲು ಆಕೆಯ ಪತಿ ಶಂಕರ್ ಕೂಡ ಹೌದೌದು, ನನಗೂ ಕೂಡ ಸ್ವಲ್ಪ ಸಾಕು ಎಂದು ದನಿ ಸೇರಿಸಿದರು. ಅಯ್ಯೋ ಅದೇಗಾಗುತ್ತೆ, ನಿಮಗಂತಾನೆ ಇಷ್ಟೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ದಾಳೆ ಸಾವಿತ್ರಿ ಎಂದು ಶ್ರೀಪತಿ ಹೇಳಲು, ಹೌದು ಬಾವ, ಎಲ್ಲಾನು ಸ್ವಲ್ಪ ಸ್ವಲ್ಪ ತಿನ್ನಲೇಬೇಕು ಎಂದರು ಸಾವಿತ್ರಿ. ಅದಕ್ಕೆ ಏನೂ ಮಾತಾಡದೆ ಸ್ವಲ್ಪ ಸ್ವಲ್ಪ ಬಡಿಸಿಕೊಂಡು ಊಟ ಮಾಡಿ ಎದ್ದರು. ಬೆಳಿಗ್ಗೆ ಆಗುತ್ತಲೇ ಸುಕನ್ಯಾ ದಂಪತಿಗಳು ಎದ್ದು ಊರಿಗೆ ಹೊರಡಲು ಸಿದ್ಧರಾದರು. 1 ತಿಂಗಳಿಗೆ ಬೇಕಾದಂಥ ಬಟ್ಟೆಗಳನ್ನು ಮಡಚಿಕೊಂಡು ಬ್ಯಾಗಿಗೆ ಸೇರಿಸಿಕೊಳ್ಳುತ್ತಾ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಹೊರಡಲು ರೆಡಿಯಾಗುತ್ತಿದ್ದಳು ಆರುಷಿ. ಅಜ್ಜಿ ಮನೆ ಬಿಟ್ಟರೆ ಬೇರೆ ಎಲ್ಲೂ ಹೋಗಿರದ ಅವಳು ಸುಮಾರು ವರ್ಷಗಳ ನಂತರ ದೊಡ್ಡಮ್ಮನ ಮನೆಗೆ ಹೋಗುತ್ತಿದ್ದಾಳೆ. ತುಂಬ ಪ್ರೀತಿಸುವ ಅಜ್ಜಿ ಅವಳ ಬಾಡಿರೋ ಮುಖವನ್ನು ನೋಡಿ ತಲೆ ಸವರಿ, ಪುಟ್ಟ, ನೀನು ದೊಡ್ಡವಳಾಗಿದ್ದೀಯ, ಎಲ್ಲನೂ ತಿಳಿದುಕೊಳ್ಳಬೇಕು, ಬರೀ ಮನೇಲೇ ಇದ್ದರೆ ಯಾವುದೂ ಗೊತ್ತಾಗೋದಿಲ್ಲ, ಎಲ್ಲ ಕಡೆ ತಿರುಗಿ ಎಲ್ಲರ ಹತ್ರನೂ ಮಾತಾಡಿದರೆ ಮಾತ್ರ ಎಲ್ಲನೂ ಗೊತ್ತಾಗೋದು ಅಂದರು. ಅವಳು ಮುಗುಳ್ನಕ್ಕು, ಆಯ್ತು ಅಜ್ಜಿ, ನೀವೆಲ್ಲ ಹೇಳೋದು ಅರ್ಥ ಆಗ್ತದೆ ಎಂದಳು ಆರುಷಿ. ಅಷ್ಟರಲ್ಲಿ ಸುಕನ್ಯಾ ದಂಪತಿಗಳು ರೆಡಿಯಾಗಿದ್ದವರು ಹೊರಡೋಣವಾ ಎಂದು ಆರುಷಿನ ಕೇಳಲು, ಪ್ರೀತಿ ಅಣ್ಣಂದಿರನ್ನು ತಬ್ಬಿಕೊಂಡು ಹೋಗಿ ಬರುತ್ತೇನೆ ಎಂದಳು. ತಂದೆ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಳು. ಅವರ ಕಣ್ಣಲ್ಲಿ ನೀರು ಜಿನುಗಿತ್ತು. ಸುಕನ್ಯಾ ಹಾಗೂ ಪತಿ ಶಂಕರ್ ಮಾತ್ರ ಏನೂ ಮಾತಾಡದೆ ಅವಳ ಮುಗ್ಧತೆಗೆ ಮೂಕ ವಿಸ್ಮಿತರಾಗಿದ್ದರು. ಸುತ್ತಲೂ ಗಿಡಮರಗಳ ಸಾಲು, ಎಲ್ಲೆಲ್ಲೂ ಹಸಿರು ಹಾಸಿದ ರಮ್ಯ ಮನೋಹರವಾದ ಪ್ರಕೃತಿಯ ನಡುವೆ ಅಲ್ಲೊಂದು ಇಲ್ಲೊಂದು ಮನೆಗಳು ಕಾಣಿಸುತ್ತಿದ್ದವು. ಕಾರಿನ ಕಿಟಕಿಯ ಬಳಿ ಕುಳಿತು ನೋಡುತ್ತಿದ್ದ ಆರುಷಿ ಮನಸ್ಸು ಪುಳಕಗೊಂಡು ಮುಖದಲ್ಲಿ ನಗು ಮೂಡಿತ್ತು. ಅವರ ಊರಿಗೆ ತಲುಪಲು ಸುಮಾರು 5 ಗಂಟೆಗಳ ಪ್ರಯಾಣ. ಅಲ್ಲಿಯವರೆಗೂ ಕಣ್ಣು ಮುಚ್ಚದೆ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಳು ಆರುಷಿ. ಗೇಟಿನ ಬಳಿ ಬಂದು ನಿಂತ ಕಾರು ಕಾಂಪೌಂಡ್ ಒಳಗೆ ಪ್ರವೇಶಿಸಲು ಆರುಷಿ ದೃಷ್ಟಿ ಎದುರುಗಡೆ ಇದ್ದ ದೊಡ್ಡದಾದ ಬಾಲ್ಕನಿ ಹೊಂದಿದ ಮನೆ, ಸುತ್ತಲೂ ಸುಂದರವಾದ ಗಾರ್ಡನ್ ಅನ್ನು ನೋಡಿದವಳಿಗೆ ತುಂಬ ಖುಷಿ ಎನಿಸಿತ್ತು. ಕಾರು ಇಳಿದು ಒಳಗೆ ಬರುತ್ತಲೇ ಸುಕನ್ಯಾ ಮತ್ತು ಶಂಕರ್, ನೋಡು ಪುಟ್ಟ, ನೀನೇನು ಸಂಕೋಚ ಪಡಬೇಡ, ಇದು ನಿನ್ನದೇ ಮನೆ ಅಂತ ತಿಳ್ಕೊ. ಇರುವಷ್ಟು ದಿನ ಮನೆ ತುಂಬ ಓಡಾಡಿಕೊಂಡು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಆರಾಮವಾಗಿ ಇರು ಎಂದರು. ಅಡುಗೆ ಮಾಡುತ್ತೇನೆ, ಒಟ್ಟಿಗೆ ಊಟ ಮಾಡೋಣ ಎಂದು ಅಡುಗೆ ಮನೆಗೆ ಹೋದರು ಸುಕನ್ಯಾ. ಊಟ ಮಾಡಿ ಸ್ವಲ್ಪ ಮಲಗಿ ಎದ್ದ ಆರುಷಿ, ದೊಡ್ಡಮ್ಮ, ಅಕ್ಕನವರು ಯಾವಾಗ ಬರುತ್ತಾರೆ ಎಂದು ಕೇಳಲು ನಿಟ್ಟುಸಿರು ಬಿಟ್ಟ ಸುಕನ್ಯಾ, ಅವರಿಗೆ ಬಂದು ಹೋಗುವುದಕ್ಕೆ ಯಾವ ಟೈಮೂ ಇಲ್ಲ, ಇಷ್ಟ ಬಂದಾಗ ಬರುತ್ತಾರೆ ಹೋಗುತ್ತಾರೆ ಎಂದರು. ಸುಮಾರು 8 ಗಂಟೆ ಸಮಯಕ್ಕೆ ಬಂದ ಅವನಿ ಸುಮ್ಮನೆ ಅವಳನ್ನೇ ನೋಡುತ್ತಾ ಕೂತಿದ್ದ ಆರುಷಿಯನ್ನು ನೋಡಿದ ಕೂಡಲೇ, ಅಮ್ಮ, ಯಾವುದು ಈ ಬೊಂಬೆ, ಎಲ್ಲಿಂದ ತಗೊಂಡು ಬಂದೆ ಎಂದು ತಮಾಷೆಯಾಗಿ ಕೇಳಿದಳು. ಸುಕನ್ಯಾರವರು ಗಹಗಹನೆ ನಕ್ಕು, ಇವಳು ಬರೀ ಬೊಂಬೆ ಅಲ್ಲ, ಮಾತನಾಡುವ ಬೊಂಬೆ ಆರುಷಿ ಎಂದು ಇಬ್ಬರು ಸೇರಿ ನಕ್ಕು ಬಿಟ್ಟರು. ಆರುಷಿ ಮಾತ್ರ ಸಂಕೋಚ ಪಟ್ಟುಕೊಂಡಿದ್ದನ್ನು ಗಮನಿಸಿದ ಸುಕನ್ಯಾ, ಸಾರಿ ಪುಟ್ಟ, ಅವಳು ಹಾಗೇನೆ, ಇರೋದನ್ನು ಇದ್ದ ಹಾಗೆ ಹೇಳುತ್ತಾಳೆ ಎಂದರು. ಋಷಿ, ನೀನು ಇಷ್ಟು ಮುದ್ದಾಗಿದ್ದೀಯ ಎಂದು ಹೇಳಿದವಳು ಅವಳ ಕೆನ್ನೆಗೆ ಮುತ್ತನಿಟ್ಟಳು. ನಾಚುತ್ತಾ ತಲೆ ತಗ್ಗಿಸಿದಳು ಆರುಷಿ. ಅಯ್ಯೋ, ನಾನು ತಾನೇ ಮುತ್ತು ಕೊಟ್ಟಿರೋದು, ನಿನ್ನ ಮುಖ ಯಾಕೆ ಕೆಂಪಾಯಿತು ಎಂದು ಹೇಳುತ್ತಾ ಅವಳ ವಿದ್ಯಾಭ್ಯಾಸ ಹವ್ಯಾಸಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಅವಳ ಸಂಕೋಚವನ್ನು ದೂರ ಮಾಡಿ ತನ್ನೊಂದಿಗೆ ಹೊಂದಿಕೊಳ್ಳುವಂತೆ ಮಾಡಿದಳು ಅವನಿ. ಆಮೇಲೆ ಇಬ್ಬರು ಒಟ್ಟಿಗೆ ಊಟ ಮುಗಿಸಿದರು. ಸುಕನ್ಯಾರವರು ತಮ್ಮ ಮಗಳ ಜೊತೆ ಮಾತಾಡಿ, ಪುಟ್ಟ, ನೀನು ಅವನಿ ಜೊತೆ ಮಲಗು ಎನ್ನಲು, ಹೌದು ಕಣೆ, ನೀನು ನನ್ನ ಜೊತೆನೇ ಇರು ಎಂದಳು ಅವನಿ. ಅದಕ್ಕೆ ತಲೆಯಾಡಿಸಿದಳು ಆರುಷಿ. ಅವಳ ರೂಮ್ ಮೇಲ್ಗಡೆ ಇತ್ತು. ಮಲಗುವ ಮೊದಲು ಮನೆಯ ಬಾಲ್ಕನಿಯಲ್ಲಿ ಸುತ್ತಾಡುವ ಅಭ್ಯಾಸ ಇಟ್ಟುಕೊಂಡಿದ್ದ ಅವಳು ಆರುಷಿಯನ್ನು ಅವಳೊಂದಿಗೆ ಹೊರಗೆ ಕರೆದುಕೊಂಡು ಬಂದಳು. ತಣ್ಣನೆ ಬೀಸುತ್ತಿದ್ದ ಗಾಳಿ, ಸುತ್ತಲೂ ಹೂಗಳನ್ನು ಹೊತ್ತು ನಿಂತ ಗಿಡಗಳನ್ನು ನೋಡುತ್ತಾ ಬೆರಗಾಗಿ ನಿಂತು ಬಿಟ್ಟಿದ್ದಳು.
ಹಾಗೆ ಪಕ್ಕದಲ್ಲೇ ಇದ್ದ ಕಾಂಪೌಂಡ್ ಒಳಗೆ ಕಣ್ಣಾಯಿಸಿದವಳಿಗೆ ಅಲ್ಲಿ ಇದ್ದ ಹೂವಿನ ತೋಟ, ಚಿಕ್ಕ ಚಿಕ್ಕ ಮರಗಳು ಕಣ್ಮನ ಸೆಳೆಯುತ್ತಿತ್ತು. ಮಧ್ಯಭಾಗದಲ್ಲಿ ಕಾರು ಓಡಾಡುವಷ್ಟು ಅಗಲದ ಗೇಟಿನಿಂದ ಮನೆಯವರೆಗೆ ಇರುವಂಥ ಕಾಂಕ್ರೀಟ್ ರೋಡ್. ಅದರ ಎರಡೂ ಕಡೆಗಳಲ್ಲಿ ಉದ್ದಕ್ಕೂ ವಿದ್ಯುತ್ ದೀಪಗಳ ಕಂಬಗಳು ಆಕರ್ಷವಾಗಿ ಕಾಣುವಂತಿತ್ತು. ಸುತ್ತಲೂ ಸುಮಾರು ಎತ್ತರಕ್ಕೆ ಕಟ್ಟಿರುವಂಥ ಕಾಂಪೌಂಡ್ ಇದ್ದುದರಿಂದ ಒಳಗಿರುವ ಆ ಸೌಂದರ್ಯ ಯಾರಿಗೂ ಕಾಣಿಸುತ್ತಿರಲಿಲ್ಲ. ಸಾಕಷ್ಟು ಮಲ್ಲಿಗೆ ಗಿಡಗಳು, ಅದರಲ್ಲಿ ಮಲ್ಲಿಗೆ ಹೂಗಳು ಹಾಗೆ ಅರಳಿಕೊಂಡು ಇದ್ದವು. ಕೆಲವು ಉದುರಿ ನೆಲದ ಮೇಲೆ ಬಿದ್ದಿತ್ತು. ಅಕ್ಕ, ಆ ಮನೆಯಲ್ಲಿ ಯಾರೂ ಹೆಂಗಸರು ಇಲ್ವಾ? ಅಷ್ಟೊಂದು ಹೂಗಳು ಹಾಗೆ ಬಿದ್ದು ಹಾಳಾಗುತ್ತಿದೆಯಲ್ಲ ಎಂದಳು ಆರುಷಿ. ಹಾಗೇನೂ ಇಲ್ಲ, ಅಲ್ಲಿ ಮನೆಯವರು ಅಂತ ಇರೋದು ತಾತ ಮತ್ತು ಮೊಮ್ಮಗ ಮಾತ್ರ. ಉಳಿದವರು ಎಲ್ಲ ಕೆಲಸದ ಆಳುಗಳು. ಆ ತಾತ ಮೊಮ್ಮಗ ಯಾರತ್ರನೂ ಮಾತಾಡೋದಿಲ್ಲ. ಅದಲ್ಲದೆ ಆ ಸರೋಜಮ್ಮ ಬಿಟ್ಟರೆ ಬೇರೆ ಯಾವ ಹೆಂಗಸರನ್ನು ಹುಡುಗಿಯರನ್ನು ನೋಡೋದಿಲ್ಲ. ಅವನಾಯಿತು ಬಿಸಿನೆಸ್ ಆಯಿತು ಅಂತ ಇರುತ್ತಾನೆ. ತುಂಬ ಕೋಪಿಷ್ಟ, ಸಿಡುಕು ಸ್ವಭಾವ ಅಂತಾರೆ. ಅದು ಹೇಗೆ ಇರುತ್ತಾನೋ ಆ ದೇವರಿಗೆ ಗೊತ್ತು ಎಂದಳು ಅವನಿ. ಆರುಷಿಗೆ ಮಾತ್ರ ಆ ಮನೆಯ ಬಗ್ಗೆ, ಅಲ್ಲಿರುವ ಜನರ ಬಗ್ಗೆ ಕುತೂಹಲ ಹೆಚ್ಚಾಗತೊಡಗಿತ್ತು. ಅಲ್ಲಿನ ಹೂ ತೋಟದಲ್ಲಿ ಸುತ್ತಾಡಬೇಕು, ಅಲ್ಲಿ ಹರಳಿರುವಂಥ ಹೂಗಳನ್ನು ಕೊಯ್ದು ಚಂದವಾಗಿ ಕಟ್ಟಿ ತನ್ನ ಮುಡಿಗೇರಿಸಿಕೊಳ್ಳಬೇಕು ಅನ್ನೋದು ಅವಳ ಆಸೆ. ಒಂದು ಸಲವಾದರೂ ಅಲ್ಲಿಗೆ ಹೋಗಿ ಬರಬೇಕು ಅಂದುಕೊಂಡಳು. ಆದರೆ ಹೇಗೆ? ಇವಳು ನೋಡಿದ್ರೆ ಅವರುಗಳ ಬಗ್ಗೆ ಏನೇನೋ ಹೇಳುತ್ತಿದ್ದಾಳೆ. ದೊಡ್ಡಮ್ಮನ ಒಂದು ಸಲ ಕೇಳಿ ನೋಡೋಣ ಅಂದುಕೊಂಡಳು ಆರುಷಿ. ಸಾಕು ಕಣೆ, ಇನ್ನು ಹೋಗಿ ಮಲಗೋಣ ಅಂದು ಆರುಷಿನ ಕರೆದುಕೊಂಡು ಟೆರೇಸ್ನಿಂದ ಒಳ ನಡೆದಳು ಅವನಿ. ಮಹಡಿಯ ಮೇಲಿದ್ದ ರೂಮಿನಲ್ಲಿ ಸ್ವಲ್ಪ ಹೊತ್ತು ಮಾತನಾಡುತ್ತಲೇ ನಿದ್ದೆಗೆ ಜಾರಿದ್ದಳು ಅವನಿ. ಆದರೆ ಆಗ ತಾನೇ ನೋಡಿದ್ದ ಆ ಮನೆ, ಅಲ್ಲಿದ್ದ ಚಂದದ ಹೂ ಗಿಡಗಳು, ಅದರಲ್ಲಿದ್ದ ಬಣ್ಣ ಬಣ್ಣದ ಹೂಗಳು, ಇವುಗಳ ಬಗ್ಗೆನೇ ಯೋಚಿಸುತ್ತಿದ್ದ ಆರುಷಿಗೆ ಸುಮಾರು ಹೊತ್ತು ನಿದ್ದೆ ಬರದೆ ಚಡಪಡಿಸುತ್ತಿದ್ದಳು. ಬೆಳಿಗ್ಗೆ ಬೇಗ ಹೇಳುವ ಅಭ್ಯಾಸವನ್ನಿಟ್ಟುಕೊಂಡಿದ್ದ ಅಭಿ ಟೆರೇಸ್ ಮೇಲೆ ವ್ಯಾಯಾಮ ಮಾಡಿ ಬಂದು ಸ್ನಾನ ಮುಗಿಸಿ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಸೂರ್ಯನಿಗೂ ನಮಸ್ಕರಿಸಿ ಮನೆ ಒಳಗಡೆ ಹೋದವನು ಸರೋಜಮ್ಮ ರೆಡಿ ಮಾಡಿ ಇಟ್ಟಿದ್ದ ಕಾಫಿ ತಿಂಡಿ ತಿಂದು ತಾತನನ್ನು ಮಾತನಾಡಿಸಿ ಆಫೀಸ್ನತ್ತ ನಡೆದಿದ್ದ ಅಭಿಷೇಕ್. ರಾತ್ರಿ ಯೋಚನೆಯಲ್ಲಿ ಮಲಗಿದವಳಿಗೆ ಬೆಳಕು ಹರಿದಿರುವುದು ತಿಳಿಯದೆ ಸ್ವಲ್ಪ ತಡವಾಗಿ ಎದ್ದವಳು ತಡವರಿಸುತ್ತಲೇ ಸ್ನಾನ ಮುಗಿಸಿ ಬಂದು ಅಮ್ಮ ಹೇಳಿಕೊಟ್ಟಿದ್ದ ತುಳಸಿ ಪೂಜೆ ಮಾಡಲು ರೆಡಿಯಾಗಿ ವರಾಂಡದಲ್ಲಿದ್ದ ತುಳಸಿ ಕಟ್ಟೆಯ ಮುಂದೆ ಬಂದು ಆತುರಾತುರವಾಗಿ ಎಲ್ಲನೂ ಮಾಡಿ ಮುಗಿಸಿ ಒಳಗಡೆ ಹೋದಳು ಆರುಷಿ. ಇದನ್ನೆಲ್ಲ ದೂರದಲ್ಲಿಯೇ ತನ್ನ ಕೆಲಸ ಮಾಡುತ್ತಾ ನೋಡುತ್ತಿದ್ದ ಅವಳ ದೊಡ್ಡಮ್ಮ ಸುಕನ್ಯಾರಿಗೆ ಅವಳ ಬಗ್ಗೆ ಹೆಮ್ಮೆ ಅನಿಸಿತ್ತು. ಅವಳಿಗಿರುವ ಆಚಾರ ಸಂಸ್ಕೃತಿ ತನ್ನ ಇಬ್ಬರು ಮಕ್ಕಳಿಗೆ ತಿಳಿದಿಲ್ಲವಲ್ಲ ಎಂದು ಮನಸ್ಸಿನಲ್ಲಿಯೇ ಬೇಸರ ಪಟ್ಟುಕೊಂಡರು. ಇಬ್ಬರೂ ಇನ್ನೂ ಎದ್ದಿರಲಿಲ್ಲ. ಪೂಜೆ ಮುಗಿಸಿ ಅಡುಗೆ ಮನೆಯಲ್ಲಿದ್ದ ದೊಡ್ಡಮ್ಮನ ಬಳಿ ಬಂದವಳು ಮುಗುಳ್ನಕ್ಕು ಗುಡ್ ಮಾರ್ನಿಂಗ್ ದೊಡ್ಡಮ್ಮ ಅಂದ್ಲು ಆರುಷಿ. ವೆರಿ ಗುಡ್ ಮಾರ್ನಿಂಗ್ ಪುಟ್ಟ, ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ಕೇಳಿದರು ಸುಕನ್ಯಾ. ಹಾ ದೊಡ್ಡಮ್ಮ ಎಂದು ಅಡುಗೆ ಕೆಲಸದಲ್ಲಿ ತೊಡಗಿಕೊಂಡವಳನ್ನು ತಡೆದರು ಸುಕನ್ಯಾ. ಮುಂದುವರಿಯುವುದು.